ಕಮಲಕೊಳಕ್ಕೆ ಟೆಂಡರ್ ಬಾಂಬ್ ಎಸೆದ ಕಾಂಗ್ರೆಸ್. ಸಿಎಂ ನೇತೃತ್ವದಲ್ಲೇ ಟೆಂಡರ್ ಗೋಲ್ಮಾಲ್ 40% ಕಮಿಷನ್ ಆರೋಪ. ಸರ್ಕಾರಕ್ಕೆ ಕಾಂಗ್ರೆಸ್ ಜೋಡೆತ್ತು ಸವಾಲು. ಬೊಮ್ಮಾಯಿ ಎದುರೇಟಿಗೆ ಗುಮ್ಮಿದ ಟಗರು. ಇದೆಲ್ಲವನ್ನ ನೋಡೋಣ ಟೆಂಡರ್ ಬಾಂಬ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಚುನಾವಣೆ ಘೋಷಣೆಗೂ ಮುನ್ನವೇ ರಾಜ್ಯದಲ್ಲಿ ರಾಜಕೀಯ ರಂಗೇರಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಪಕ್ಷಗಳು ಜಿದ್ದಿಗೆ ಬಿದ್ದು ಸಮರ ಸಾರಿವೆ. ದಿನಕ್ಕೊಂದು ವಿಷಯ ಇಟ್ಕೊಂಡು ಏಟಿಗೆ ಏಟು, ಮಾತಿಗೆ ಮಾತು. ನಂದೊಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಎದುರಾಳಿಯದ್ದು ಎರಡು ಕಣ್ಣು ಹೋಗ್ಲಿ ಎಂಬ ಮಟ್ಟಿಗೆ ಕತ್ತಿ ಮಸಿಯುತ್ತಿವೆ. ಬಿಜೆಪಿ ಸರ್ಕಾರದ ವಿರುದ್ಧ 40% ಬಾಂಬ್ ಸಿಡಿಸಿದ್ದ ಕಾಂಗ್ರೆಸ್ ಪಾಳೆಯ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧವೇ ಈಗ ಭ್ರಷ್ಟಾಚಾರ ಸಮರ ಸಾರಿದೆ. ಕಮಲಕೊಳದಲ್ಲಿ ಟೆಂಡರ್ ಗೋಲ್ಮಾಲ್ ನಡೀತಿದೆ ಅಂತ ಕಾಂಗ್ರೆಸ್ ಗಾಳ ಉರುಳಿಸಿದ್ದೇ ತಡ. ಮಾತಿನ ಕಾಳಗ ಮುಗಿಲು ಮುಟ್ಟಿದೆ. ಚುನಾವಣೆ ಹೊಸ್ತಿಲಲ್ಲೇ ಕಾಂಗ್ರೆಸ್ ಕಲಿಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೊಸ ಯುದ್ಧಕ್ಕೆ ಇಂದು ರಣಕಹಳೆ ಮೊಳಗಿಸಿತು. ಬೆಳಗ್ಗೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಗೂಳಿಹಟ್ಟಿ ಶೇಖರ್ ಜಲಸಂಪನ್ಮೂಲ ಇಲಾಖೆಗೆ ಬರೆದ ಪತ್ರವನ್ನೇ ಅಸ್ತ್ರವನ್ನಾಗಿಸಿ ಸರ್ಕಾರಕ್ಕೆ ಲೆಫ್ಟ್ ರೈಟ್ ತೆಗೆದುಕೊಂಡ್ರು. ನೇರವಾಗಿ ಸಿಎಂ ಬೊಮ್ಮಾಯಿ ಸರ್ಕಾರದ ವಿರುದ್ಧವೇ ಕೈ ನಾಯಕರು ಆರೋಪಗಳ ಸುರಿಮಳೆಗೈದ್ರು. ಸಿದ್ದರಾಮಯ್ಯ ಮಾತನಾಡಿ, ರಾಜ್ಯದ ಬೊಕ್ಕಸವನ್ನ ಸರ್ಕಾರವೇ ಲೂಟಿ ಮಾಡ್ತಿದೆ. ಯದ್ವಾ ತದ್ವಾ ಎಲ್ಲಾ ಪ್ರಾಜೆಕ್ಟ್ಗಳಿಗೆ ಒಪ್ಪಿಗೆ ನೀಡುತ್ತಿದ್ದಾರೆ. ಜನರ ತೆರಿಗೆ ಹಣ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ. ಟೆಂಡರ್ ಹಣ ಹೆಚ್ಚು ಮಾಡಿದ್ರೆ ಹೆಚ್ಚು ಕಮಿಷನ್ ಕೊಡ್ತಿದ್ದಾರೆ ಅಂತ ಗುಡುಗಿದ್ರು. ಸರ್ಕಾರವೇ ರಾಜ್ಯದ ಬೊಕ್ಕಸ ಖಾಲಿ ಮಾಡ್ತಿದೆ. ಚುನಾವಣೆ ದುಡ್ಡು ಮಾಡಿಕೊಳ್ಳುವ ಕೆಲಸ ಮಾಡ್ತಿದೆ. ಮಂತ್ರಿ ಭಾಗ್ಯ ಸಿಗದವರು, ಅಸಮಾಧಾನಿತರು ದುಡ್ಡು ಮಾಡಿಕೊಳ್ಳಲು ತರಾತುರಿಯಲ್ಲಿ ಎಲ್ಲಾ ನಿಗಮಗಳಲ್ಲೂ ಮೀಟಿಂಗ್ ಕರೆದು ಪ್ರಾಜೆಕ್ಟ್ಗಳನ್ನ ಅಪ್ರೂವಲ್ ಮಾಡಲಾಗ್ತಿದೆ. ಒಂದೇ ದಿನದಲ್ಲಿ 18,000 ಕೋಟಿಗೂ ಹೆಚ್ಚು ಬಿಲ್ ಆಗಿದೆ. ಬಿಜೆಪಿ ಎಂಎಲ್ಎ ಗೂಳಿಹಟ್ಟಿ ಶೇಖರ್ ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಎಲೆಕ್ಷನ್ ಫಂಡ್ ರೈಸ್ ಮಾಡಲು ಟೆಂಡರ್ ಹಗರಣ ಮಾಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ರು. ಆರೋಪಗಳ ಸುರಿಮಳೆ ಮುಂದುವರೆಸಿದ ಸಿದ್ದರಾಮಯ್ಯ, ಬೋರ್ಡ್ ಮೀಟಿಂಗ್ಗಳೆಲ್ಲ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲೇ ನಡೆಯೋದು. ಟೆಂಡರ್ ಅಮೌಂಟ್ ಇಷ್ಟು ಹೆಚ್ಚು ಮಾಡಿ ಅಂತ ಇವರೇ ಹೇಳಿರ್ತಾರೆ. ಇದಕ್ಕೆಲ್ಲ ಅವರೇ ಅಧ್ಯಕ್ಷ. ಬೊಮ್ಮಾಯಿನೇ ಇದಕ್ಕೆಲ್ಲ ಕಾರಣ ಅಂತ ಸಿದ್ದರಾಮಯ್ಯ ಸಿಎಂ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಸಚಿವರು ಹೆಚ್ಚು ಕಮಿಷನ್ ಕೊಡೋರಿಗೆ ಗುತ್ತಿಗೆ ಕೊಡುತ್ತಿದ್ದಾರೆ. 40% ಕಮಿಷನ್ ಹಗರಣದ ಮುಂದುವರೆದ ಭಾಗ ಇದು. ಕಾಂಟ್ರಾಕ್ಟರ್ ಅಧಿಕಾರಿಗಳಿಗೆ ವಾರ್ನ್ ಮಾಡ್ತಿದ್ದೇನೆ. ನಾವು ಇದನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತೀವಿ. ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ. ಯಾರನ್ನು ಬಿಡಲ್ಲ, ಎಲ್ಲರನ್ನು ಜೈಲಿಗೆ ಹಾಕ್ತೀವಿ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲಾ ಕಾಮಗಾರಿಗಳ ತನಿಖೆ ಮಾಡಿಸ್ತೀವಿ ಅಂತ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ರು. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಜೋಡೆತ್ತು ತೊಡೆತಟ್ಟಿ ನಿಂತಿದೆ. ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರತಿಪಕ್ಷಗಳ ತಂತ್ರ ಮುಂದುವರೆದಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಬಿಜೆಪಿ ವಿರುದ್ಧ ಸಾವಿರಾರು ಕೋಟಿ ಟೆಂಡರ್ ಅಕ್ರಮ ಬಯಲಿಗೆ ಬಂದಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು. 500 ಕೋಟಿಗೆ ಇದ್ದ ಟೆಂಡರ್ ಅನ್ನ 1,000 ಕೋಟಿಗೆ ಕೊಡಲಾಗ್ತಿದೆ. ಎಲ್ಲದರಲ್ಲೂ ಅಡ್ವಾನ್ಸ್ ಕೊಟ್ಟು ವಸೂಲಿ ಮಾಡ್ತಿದ್ದಾರೆ. ಇಷ್ಟು ಅಂತ ಪರ್ಸೆಂಟೇಜ್ ಕೊಟ್ರಷ್ಟೇ ಬಿಲ್ ಕ್ಲಿಯರ್ ಆಗುತ್ತೆ ಅಂತ ಕೌಂಟರ್ ಕೊಟ್ರು. ಬೆಂಗಳೂರಿನಲ್ಲಿ ಕೆಲಸ ಆಗೋಕೆ ಪರ್ಸೆಂಟೇಜ್ ಕೊಡಬೇಕು ಅಂತ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ರು. ಇದಕ್ಕಾಗಿ ಸಿಎಂ ಕಚೇರಿಯಲ್ಲಿ ಒಬ್ಬರನ್ನ ಕೂರಿಸಿದ್ದಾರೆ. ಇವರಿಗೆ ಇಷ್ಟು ಕೊಟ್ರೆ ಮಾತ್ರ ಕೆಲಸಗಳಾಗ್ತಿವೆ. ರಸ್ತೆ ಗುಂಡಿಗೆ 7,000 ಕೋಟಿ ಖರ್ಚು ಮಾಡಲಾಗಿದೆ. ರಾಜ್ಯಕ್ಕೆ ಭ್ರಷ್ಟಾಚಾರದ ಕ್ಯಾಪಿಟಲ್ ಅಂತ ಹೆಸರು ಬಂದಿದೆ. ಶಾಸಕರು, ಮಂತ್ರಿಗಳಿಗೆ ಟೆಂಡರ್ ಹಂಚಿಕೆ ಮಾಡಲಾಗಿದೆ. ಸಚಿವ ಸ್ಥಾನ ಸಿಗದವರಿಗೆ ಟೆಂಡರ್ ಮೂಲಕ ಸಮಾಧಾನ ಮಾಡಲಾಗ್ತಿದೆ. ಬರೀ ವಸೂಲಿ ಮಾಡಿ ಈಗ ಎಲೆಕ್ಷನ್ಗೆ ಹೊರಟಿದ್ದಾರೆ ಅಂತ ಡಿಕೆಶಿ ಗುಡುಗಿದ್ರು. ನಾವು ಅಧಿಕಾರಕ್ಕೆ ಬಂದಾಗ ಯಾರನ್ನು ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟ ಕಾಂಗ್ರೆಸ್ಗೆ ಸಿಎಂ ಕೌಂಟರ್ ಕೊಟ್ರು. ಮೊದಲು ಅವರು ಜೈಲಿಗೆ ಹೋಗೋದನ್ನ ತಡೆದುಕೊಳ್ಳಿ ಅಂತ ಟಾಂಗ್ ಕೊಟ್ರು. ಟೆಂಡರ್ ಅನ್ನ ಪಾರದರ್ಶಕತೆಯಿಂದ ಮಾಡ್ತಿದ್ದೇವೆ. ಈ ಹಿಂದೆ ನೀರಾವರಿಯಲ್ಲಿ 2 ಸಮಿತಿ ಇತ್ತು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ 2 ಸಮಿತಿ ಇತ್ತು. ಆದ್ರೆ ಕಾಂಗ್ರೆಸ್ನವರು ಇವೆರಡು ಸಮಿತಿ ಮುಚ್ಚಿದ್ರು. ಸಮಿತಿ ಮುಚ್ಚಿ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿದ್ರು. ನ್ಯಾಷನಲ್ ಹೈವೇ ಯಾವ ರೀತಿ ಇರುತ್ತೆ ಅದೇ ರೀತಿ ಭ್ರಷ್ಟಾಚಾರಕ್ಕೆ ವೇಗ ಹೆಚ್ಚಿಸಿದ್ರು ಅಂತ ತಿರುಗೇಟು ಕೊಟ್ರು. ಇನ್ನು ಕಾಂಗ್ರೆಸ್ ನಾಯಕರು ಜೈಲಿಗೆ ಹೋಗೋದು ತಪ್ಪಿಸಿಕೊಳ್ಳಲಿ ಅಂತ ಹೇಳಿಕೆ ಕೊಟ್ಟಿದ್ದ ಸಿಎಂಗೆ ಪಂಚ್ ಕೊಟ್ಟ ಟಗರು ರಾಮಯ್ಯ, ದಮ್ ಇದ್ರೆ ತನಿಖೆ ಮಾಡಿಸಿ ಅಂತ ಸವಾಲೆಸೆದ್ರು. ಬಿಜೆಪಿ ಸರ್ಕಾರ ಬಂದು 3.5 ವರ್ಷವಾಯಿತು. ನಮ್ಮ ಅವಧಿಯಲ್ಲಿ ಭ್ರಷ್ಟಾಚಾರವಾಗಿದ್ರೆ ಆಗ ಬಿಜೆಪಿಯವರ ಬಾಯಲ್ಲಿ ಕಡುಬು ಸಿಕ್ಕಾಕೊಂಡಿತ್ತ. ನಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ತನಿಖೆ ಮಾಡಿಸಬೇಕಿತ್ತು ಅಂತ ಬಿಜೆಪಿ ನಾಯಕರ ವಿರುದ್ಧ ಚಿತ್ರದುರ್ಗದಲ್ಲಿ ಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ರು.
ಕಾಂಗ್ರೆಸ್ ಟೆಂಡರ್ ಆರೋಪಕ್ಕೆ ಕೇಸರಿ ಪಡೆ ಕೊತ ಸಿದ್ದು ಡಿಕೆಶಿ ಹುಚ್ಚರು ಎಂದ ಯಡಿಯೂರಪ್ಪಗೆ ಟಗರು ಡಿಚ್ಚಿ. ಈ ತಿಂಗಳ ಅಂತ್ಯಕ್ಕೆ ಮತ್ತೆ ರಾಜ್ಯಕ್ಕೆ ಬರ್ತಾರಾ ಚಾಣಕ್ಯ? ಯಂಕ ನಾಣಿ ಸೀನಾ ಕತೆ ಹೇಳಿದ್ದು ಯಾರು? ಇದೆಲ್ಲವನ್ನ ನೋಡೋಣ ಪಾಲಿಟಿಕ್ಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಬಿಜೆಪಿ ಟೆಂಡರ್ ವಾರ್ ಮಧ್ಯೆ ರಾಜಾ ಹುಲಿ ಯಡಿಯೂರಪ್ಪ ಘರ್ಜಿಸಿದ್ರು. ಕಾಂಗ್ರೆಸ್ ನಾಯಕರು ಹುಚ್ಚರು, ತಲೆ ತಿರುಕರಂತೆ ಮಾತಾಡ್ತಾರೆ. ತಲೆ ಸರಿ ಇದ್ದವರು ಯಾರು ಈ ರೀತಿಯಾಗಿ ಮಾತನಾಡಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂಬ ಭ್ರಮೆಯಲ್ಲಿದ್ದಾರೆ. ಅಧಿಕಾರಕ್ಕೆ ಬಂದ ಭ್ರಮೆಯಿಂದ ಹುಚ್ಚಾಗಿ ಮಾತಾಡುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಸದನದಲ್ಲಿ ಮಾತನಾಡಲಿ, ತಕ್ಕ ಉತ್ತರವನ್ನ ನಾವು ಕೊಡ್ತೇವೆ ಅಂತ ಬೆಂಗಳೂರಿನಲ್ಲಿ ಹರಿಹಾಯ್ದ್ರು. ರಾಜ್ಯ ರಾಜಕೀಯದಲ್ಲಿ ಟೆಂಡರ್ ಬಾಂಬ್ ಸ್ಫೋಟಗೊಂಡು ಧಗಧಗಿಸುತ್ತಿದೆ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಟೆಂಡರ್ ಬಾಂಬ್ ಹಾಕಿದ್ದೇ ತಡ ಕೇಸರಿ ಪಡೆ ನಿಗಿ ಅಂತಿದೆ. ಕಾಂಗ್ರೆಸ್ ಆರೋಪಕ್ಕೆ ಕೆಂಡಾಮಂಡಲರಾದ ಶಾಸಕ ಸಿಟಿ ರವಿ, ಕಾಂಗ್ರೆಸ್ ಬಳಿ ಯಾವುದೇ ದಾಖಲೆಗಳಿಲ್ಲ, ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ, ಅವರ ಬಳಿ ದಾಖಲೆ ಇದ್ರೆ ಎಸಿಬಿ ಅಥವಾ ಲೋಕಾಯುಕ್ತಕ್ಕಾದ್ರೂ ದೂರು ಕೊಡ್ಲಿ ಅಂತ ಕುಟುಕಿದ್ರು. ರಾಜಾ ಹುಲಿ ಏಟಿಗೆ ಟಗರು ಎದುರೇಟು ನೀಡಿತು. ಚಿತ್ರದುರ್ಗದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಯಡಿಯೂರಪ್ಪಗೆ ವಯಸ್ಸಿನಿಂದ ಅರಳು ಮರಳಾಗಿದೆ, ಹಣ ತೆಗೆದುಕೊಳ್ಳುವುದನ್ನ ಫೋಟೋ ತೆಗೆದು ತೋರಿಸಬೇಕಾ? ಶಾಸಕ ಗುಳಿಹಟ್ಟಿ ಶೇಖರ್ ಪತ್ರ ಬರೆದಿದ್ದಾರೆ. ನೀರಾವರಿ ಯೋಜನೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ. ಸರ್ಕಾರ ಅಲ್ಪಾವಧಿಯಲ್ಲಿ ಟೆಂಡರ್ ನೀಡುತ್ತಾ ಇರುವ ಉದ್ದೇಶ ಏನು? ಗುತ್ತಿಗೆದಾರರಿಗೆ 20,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದೆ ಅಂತ ಕೆಂಡಾಮಂಡಲರಾದ್ರು. ಕಾಂಗ್ರೆಸ್ ಬಿಜೆಪಿ ನಡುವಿನ ಭ್ರಷ್ಟ ಬಡಿದಾಟದ ನಡುವೆ ಮಾಜಿ ಸಿಎಂ ಕುಮಾರಸ್ವಾಮಿ ಎರಡೂ ಪಕ್ಷಗಳಿಗೆ ಗುಮ್ಮಿದ್ರು. ಲೂಟಿ ಮಾಡೋದರಲ್ಲಿ ಎರಡೂ ಪಕ್ಷಗಳು ಕಿತ್ತಾಡ್ತಿವೆ ಅಂತ ಹಾವೇರಿಯಲ್ಲಿ ಬಿಜೆಪಿ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ದಾಖಲೆ ಕೊಡಿ ಅಂತಾರೆ, ಎಲ್ಲಿಂದ ದಾಖಲೆ ಕೊಡ್ತಾರೆ? ಕಮಿಷನ್ ಪಡೆದಿದ್ದು ಯಾವ ದಾಖಲೆ ಇಡೋಕೆ ಸಾಧ್ಯ? ಇವರೇನು ವೈಟ್ ಅಂಡ್ ವೈಟ್ ತೆಗೆದುಕೊಂಡಿದ್ದಾರೆ, ಎಲ್ಲ ಬ್ಲಾಕ್ ಮನಿ ತೆಗೆದುಕೊಂಡಿದ್ದಾರೆ, ದಾಖಲೆ ಕೊಡಿ ಅಂದ್ರೆ ಎಲ್ಲಿ ಕೊಡೋಕಾಗುತ್ತೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಬಿಜೆಪಿಗೆ ಮೋದಿಯಂತಹ ಪ್ರಬಲ ನಾಯಕತ್ವ ಇದೆ. ಕಾಂಗ್ರೆಸ್ನವರು ಯಾರೋ ಯಂಕ ನಾಣಿ ಸೀನಾ ಅಂತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಲೇವಡಿ ಮಾಡಿದ್ರು. ಮೋದಿ ಎದುರು ರಾಹುಲ್ ಕರೆ ತಂದು ಮತ ಕೇಳ್ತೀರಾ? ಕಾಂಗ್ರೆಸ್ಗೆ ಸಮರ್ಥ ನಾಯಕತ್ವ ಕೊಡಲು ಸಾಧ್ಯವಿಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತವೇ ನಮ್ಮ ನಿಜವಾದ ಆಸ್ತಿ. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ. ಕಾಂಗ್ರೆಸ್ ನಾಯಕರು ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಒಂದು ಕಡೆ ಭ್ರಷ್ಟಾಚಾರ ಫೈಟ್ ಜೋರಾಗಿದ್ರೆ, ಮತ್ತೊಂದು ಕಡೆ ರಾಜಕೀಯ ತಂತ್ರಗಾರಿಕೆ ಒಳಗೊಳಗೆ ನಡೀತಿದೆ. ಹಾಸನ ಟಿಕೆಟ್ ಫೈಟ್ ಬಗೆಹರಿಸಲು ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ತಿಂಗಳ 18ರಂದು ದೇವೇಗೌಡರ ಸಮ್ಮುಖದಲ್ಲೇ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಲಿದೆ. ಶಿವರಾತ್ರಿ ನೆಪದಲ್ಲಿ ಗೌಡರ ನಿವಾಸದಲ್ಲಿ ಕುಟುಂಬಸ್ಥರ ಸಭೆ ಕರೆಯಲಾಗಿದ್ದು, ಸಭೆಯಲ್ಲಿ ಹಾಸನ ಟಿಕೆಟ್ ಫೈಟ್ಗೆ ತೆರೆ ಬೀಳೋ ಸಾಧ್ಯತೆ ಇದೆ. ಹಾಸನ ಟಿಕೆಟ್ಗೆ ಭವಾನಿ ರೇವಣ್ಣ ಪಟ್ಟು ಹಿಡಿದಿದ್ದಾರೆ. ಆದರೆ ದಳನಾಯಕ ಕುಮಾರಸ್ವಾಮಿ ಸ್ವರೂಪ್ ಬಗ್ಗೆ ಒಲವು ಹೊಂದಿದ್ದಾರೆ. ಸ್ವರೂಪ್ಗೆ ಟಿಕೆಟ್ ನೀಡುವ ಬಗ್ಗೆ ರೇವಣ್ಣ ಜೊತೆ ಚರ್ಚೆ ನಡೆಸಲಾಗಿದೆ. ಪ್ರಜ್ವಲ್ ಸೂರಜ್ರನ್ನ ಕುಮಾರಸ್ವಾಮಿ ಒಪ್ಪಿಸಿದ್ದಾರೆ. ದೊಡ್ಡಗೌಡರ ಸಮ್ಮುಖದಲ್ಲಿ ಭವಾನಿ ಜೊತೆ ಚರ್ಚೆ ನಡೆಸಿ ಮನವೊಲಿಕೆಗೆ ಕುಮಾರಸ್ವಾಮಿ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಮತ್ತೊಂದೆಡೆ ಹಾಸನದಲ್ಲಿ ರೇವಣ್ಣ ಸ್ಪರ್ಧೆ ಬಗ್ಗೆಯೂ ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಫೆಬ್ರವರಿ 20ರಂದು ರಾತ್ರಿ ಶೃಂಗೇರಿ ಮಠಕ್ಕೆ ಜೆಪಿ ನಡ್ಡಾ ಭೇಟಿ ನೀಡಲಿದ್ದಾರೆ. ಕೊಪ್ಪದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶದ ಬಳಿಕ ಭಾರತೀ ತೀರ್ಥ ಸ್ವಾಮೀಜಿಯವರನ್ನ ಭೇಟಿಯಾಗಲಿದ್ದಾರೆ. ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದವರ ಬಗ್ಗೆ ಎಚ್ಚರ ಎಂಬ ಕುಮಾರಸ್ವಾಮಿ ಹೇಳಿಕೆ ಬೆನ್ನಲ್ಲೇ ನಡ್ಡಾ ಶೃಂಗೇರಿಗೆ ಭೇಟಿ ನೀಡುತ್ತಾ ಇರುವುದು ಕುತೂಹಲ ಮೂಡಿಸಿದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ಫೆಬ್ರವರಿ 23ಕ್ಕೆ ಕರುನಾಡಿಗೆ ಮತ್ತೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಡಲಿದ್ದಾರೆ. ಬಳ್ಳಾರಿಯ ಸಂಡೂರಿನಲ್ಲಿ ಅಮಿತ್ ಶಾ ರೋಡ್ ಶೋ ನಡೆಸಲಿದ್ದಾರೆ. ಬಳಿಕ ಬೃಹತ್ ಕಾರ್ಯಕರ್ತರ ಸಭೆ ನಡೆಸಲಿದ್ದಾರೆ. ಫೆಬ್ರವರಿ 22ರಂದು ರಾತ್ರಿ ಬಳ್ಳಾರಿಗೆ ಆಗಮಿಸುವ ಅಮಿತ್ ಶಾ ಜಿಂದಾಲ್ನಲ್ಲಿರುವ ಹಯಾತ್ ಹೋಟೆಲ್ನಲ್ಲಿ ತಂಗಲಿದ್ದಾರೆ. ಪೇಜ್ ಪ್ರಮುಖರ ಕಾರ್ಯಕ್ರಮ ಹಿನ್ನೆಲೆ ಪಕ್ಷದ ಮುಖಂಡರ ಸಭೆ ನಡೆಸಲಿದ್ದಾರೆ. ರಾಜಕೀಯಕ್ಕೆ ರಣ ಎಂಟ್ರಿ ಕೊಡ್ತಾನಾ ರನ್ನ? ಸುದೀಪ್ ರಾಜಕೀಯ ರಂಗ ಪ್ರವೇಶಕ್ಕೆ ರೆಡ್ ಕಾರ್ಪೆಟ್. ಪಾಲಿಟಿಕ್ಸ್ ಬಗ್ಗೆ ಕೋಟಿಗೊಬ್ಬ ಹೇಳಿದ್ದೇನು? ಹೈಕಮಾಂಡ್ ಅಂಗಳದಲ್ಲಿ ಸಿದ್ದು ಕ್ಷೇತ್ರದ ಗುಟ್ಟು. ಕಮಲ ಬಿಟ್ಟು ಕೈ ಹಿಡಿತಾರಾ ನಾರಾಯಣಗೌಡ? ಇದೆಲ್ಲವನ್ನ ನೋಡೋಣ ರಾಜಕೀಯ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯ ವಿಧಾನಸಭೆ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಮಹಾಸಮರಕ್ಕೆ ರಾಜಕೀಯ ಪಕ್ಷಗಳು ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿಕೊಳ್ತಾ ಪ್ರಜೆಗಳ ಮನಸ್ಸು ಗೆಲ್ಲೋಕೆ ಸರ್ಕಸ್ ಮಾಡ್ತಿವೆ. ಇದೇ ಹೊತ್ತಲ್ಲಿ ರಾಜ್ಯ ರಾಜಕೀಯದಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಎಂಟ್ರಿ ಆಗ್ತಾರೆ ಅನ್ನೋ ಸುದ್ದಿ ಸಖತ್ ಹಲ್ಚಲ್ ಎಬ್ಬಿಸ್ತಿದೆ. ಹೌದು, ನಟ ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಬರ್ತಿರೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದರಲ್ಲೂ ಕಾಂಗ್ರೆಸ್ ಪಾಳೆಯ ಚಕ್ರವರ್ತಿಯನ್ನ ಸೆಳೆಯೋಕೆ ಪ್ಲಾನ್ ಮಾಡಿದೆ. ಈ ಬಗ್ಗೆ TV9 ಸುದ್ದಿ ಬ್ರೇಕ್ ಮಾಡಿದ ಬೆನ್ನಲ್ಲೇ ನಟ ಸುದೀಪ್ ಸಹ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋಟಿಗೊಬ್ಬ ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಕಿಚ್ಚು ಹಚ್ಚಿದೆ. ಸುದೀಪ್ ಇಡ್ತಿರೋ ಹೆಜ್ಜೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಗೆನೇ ಎಬ್ಬಿಸಿದೆ. TV9 ಜೊತೆ ಮಾತನಾಡಿರುವ ಸುದೀಪ್, ಕಾಂಗ್ರೆಸ್ ನಾಯಕರು ತಮ್ಮನ್ನ ಭೇಟಿ ಮಾಡಿದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅವರೆಲ್ಲ ನನ್ನ ಸ್ನೇಹಿತರು. ರಾಜಕೀಯ ವಿಚಾರ ಪ್ರಸ್ತಾಪ ಆಗಿರೋದು ನಿಜ. ಬಿಜೆಪಿಗೆಲ್ಲೂ ನನ್ನ ಸ್ನೇಹಿತರಿದ್ದಾರೆ. ಎಲ್ಲರ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಹೇಳೋ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸುದೀಪ್ ರಾಜಕೀಯಕ್ಕೆ ಬರೋದು ಇನ್ನೂ ಪಕ್ಕಾ ಆಗಿಲ್ಲ. ಆದರೆ ಪಕ್ಕಾ ಟಾರ್ಗೆಟ್ ಇಟ್ಕೊಂಡೇ ಕಾಂಗ್ರೆಸ್ ರನ್ನನಿಗೆ ಗಾಳ ಹಾಕಿದೆ. ಕಾಂಗ್ರೆಸ್ ಕಣ್ಣು ಪ್ರಬಲ ಎಸ್ಟಿ ಸಮುದಾಯಕ್ಕೆ ಸೇರಿರುವ ಸುದೀಪ್ ವಾಲ್ಮೀಕಿ ಸಮುದಾಯದ ಐಕಾನ್ ಆಗಿರುವ ಬಾದುಷಾ ಮೇಲೆ ಬಿದ್ದಿದೆ. ಸುದೀಪ್ ಮುಂದಿಟ್ಟು ಉತ್ತರ ಕರ್ನಾಟಕದ 10 ಜಿಲ್ಲೆಗಳನ್ನ ತೆಕ್ಕೆಗೆ ಹಾಕಿಕೊಳ್ಳಲು ಸ್ಕೆಚ್ ಹಾಕಿದೆ. ಮೀಸಲಾತಿ ಹೆಚ್ಚಳದ ಬಳಿಕ ಬಿಜೆಪಿ ಪರ ಎಸ್ಟಿ ಸಮುದಾಯದ ಒಲವಿದೆ. ಹೀಗಾಗಿ ಸುದೀಪ್ ಮೂಲಕ ಎಸ್ಟಿ ಸಮುದಾಯವನ್ನ ಸೆಳೆಯುವ ಪ್ಲಾನ್ ಮಾಡಿದೆ. ಸಿದ್ದು ಕ್ಷೇತ್ರ ಹುಡುಕಾಟ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ನಿನ್ನೆ ಸಿದ್ದರಾಮಯ್ಯ ನಿವಾಸಕ್ಕೆ ವೀಕ್ಷಕರ ತಂಡ ಭೇಟಿ ನೀಡಿತ್ತು. ಸಿದ್ದರಾಮಯ್ಯಗೆ ವಿವಿಧ ಕ್ಷೇತ್ರಗಳಿಂದ ಆಫರ್ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಕೋಲಾರದಿಂದಲೇ ಸ್ಪರ್ಧೆ ಎಂದಿರುವ ಸಿದ್ದರಾಮಯ್ಯ ಬಳಿ ವೀಕ್ಷಕರು ಮಾಹಿತಿ ಪಡೆದಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರ ಘೋಷಣೆ ಬಳಿಕವೂ ಗೊಂದಲ ಏರ್ಪಟ್ಟಿದೆ. ಬಾದಾಮಿ ವರುಣಾದಿಂದ ಸ್ಪರ್ಧೆಗೆ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ. ನಿನ್ನೆಯ ವಿದ್ಯಮಾನಗಳನ್ನ ಸಿದ್ದರಾಮಯ್ಯ ವಿವರಿಸಿದ್ದಾರೆ. ಸ್ಕ್ರೀನಿಂಗ್ ಕಮಿಟಿ ಮುಂದೆ ಚರ್ಚಿಸ್ತೀವಿ ಅಂತ ವೀಕ್ಷಕರು ಹೇಳಿದ್ದಾರೆ. ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸೇರ್ತಾರೆಂಬ ವಿಚಾರ ಸಂಚಲನ ಮೂಡಿಸಿದೆ. ಈ ಬಗ್ಗೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಗ್ರಾಮದಲ್ಲಿ ಸಚಿವ ನಾರಾಯಣಗೌಡ ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡಬೇಕಾ ಇಲ್ಲ ನಿವೃತ್ತಿ ಆಗ್ಬೇಕಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆಗಂತ ಕ್ರೀಡಾ ಸಚಿವ ನಾರಾಯಣಗೌಡ ಹೇಳಿದ್ದಾರೆ. ಅಂತಹ ಸಂದರ್ಭ ಬಂದಾಗ ಖಂಡಿತ ತಿಳಿಸ್ತೇನೆ ಅನ್ನೋ ಮೂಲಕ ಕುತೂಹಲ ಕೆರಳಿಸಿದ್ದಾರೆ. ಗೋಕಾಕ್ನಲ್ಲಿ ಲಕ್ಷ್ಮಿ ಅಕ್ಕನನ್ನ ಕರೆತಂದು ನಿಲ್ಲಿಸೋಣ ಅಂತ ಬೆಳಗಾವಿ ನಾಯಕರು ಜಯ ಮೃತ್ಯುಂಜಯ ಶ್ರೀ ಎದುರು ಬೇಡಿಕೆ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ನಡೆಸುತ್ತಿರುವ ಶ್ರೀಗಳನ್ನ ಭೇಟಿ ಮಾಡಿದ ಬೆಳಗಾವಿ ಲೀಡರ್ಸ್ ಈ ಬೇಡಿಕೆ ಇಟ್ಟಿದ್ದಾರೆ. ಗೋಕಾಕ್ನಲ್ಲಿ ಸ್ಪರ್ಧೆಗೆ ಆಕಾಂಕ್ಷಿಗಳು ಪೈಪೋಟಿ ಮಾಡ್ತಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕನನ್ನ ಗೋಕಾಕ್ಗೆ ತಂದು ನಿಲ್ಲಿಸೋಣ. ನಿಮ್ಮ ಪಾದಕ್ಕೆ ಈ ಮನವಿಯನ್ನ ಅರ್ಪಣೆ ಮಾಡ್ತೇವೆ. ಈ ದುಷ್ಟ ಸಾಮ್ರಾಜ್ಯ ಬೆಳಗಾವಿ ಚೆನ್ನಮ್ಮನಿಂದ ಅಂತ್ಯ ಆಗ್ಲಿ ಅಂತ ಕೇಳಿಕೊಂಡಿದ್ದಾರೆ.